ರಣಭೀಕರ ಬಿಸಿಲಿನಿಂದಾಗಿ ಬೆಳಗಾವಿ ಸಹಿತ ಇಡೀ ರಾಜ್ಯ ಬಸವಳಿದಿದೆ. ನಿಜಕ್ಕೂ ಕೂಡ ಬೆಳಗಿನ 9 ಗಂಟೆಯ ನಂತರ ಸಂಜೆ 6 ಗಂಟೆವರೆಗೂ ಕೂಡ ಹೊರಗಡೆ ಕಾಲಿಡೋದಕ್ಕೆ ಆಗೋದಿಲ್ಲ ಅನ್ನೋಷ್ಟು ಭಯಂಕರವಾದಂಥ ಬಿಸಿಲು. ಆದರೂ ಕೂಡ ಅನಿವಾರ್ಯವಾಗಿ ಹೊರಗಡೆ ಸುತ್ತಾಡಲೇಬೇಕು. ವಿಶೇಷವಾಗಿ ಟ್ರಾಫಿಕ್ ಸಿಗ್ನಲ್ ಇರುವಾಗ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಯಾಕೆಂದರೆ ಇಂಥ ಬಿರು ಬೇಸಿಗೆಯಲ್ಲೇ ಅವರು ನಡುವೆ ಇರೋ ಸಿಗ್ನಲ್ ಲೈಟ್ ಆನ್ ಆದಾಗಿಂದ ವಾಪಸ್ ಅವರಿಗೆ ಗ್ರೀನ್ ಸಿಗ್ನಲ್ ಬರೋರ್ಗೂ ಕೂಡ ನಿಲ್ಲಬೇಕು. ಹಾಗಾದರೆ ಎಷ್ಟೊಂದು ಕಷ್ಟ ಆಗುತ್ತೆ. ಯಾಕೆಂದರೆ ಉಳಿದ ಸಂದರ್ಭಗಳಲ್ಲಿ ನಾವು ನೆರಳಿಗೆ ಹೋಗ್ಬೋದು, ಆದರೆ ಟ್ರಾಫಿಕ್ನಲ್ಲಿದ್ದಾಗ ಯಾವುದೇ ಕಾರಣಕ್ಕೂ ಕೂಡ ನೆರಳಲ್ಲಿ ನಿಂತ್ಕೊಳ್ಳೋದು ಆಗೋದಿಲ್ಲ. ಸರ್, ಬಿರು ಬಿಸಿಲು ಅಂತ ಬಿಸಿಲಲ್ಲಿ ನೀವು ಇಲ್ಲಿ ನಿಂತಿದ್ದೀರಿ, ಏನು ಹೇಳ್ತೀರಾ? ಮೇಡಮ್, ಈಗ ಬೆಳಗಾವಿಯಲ್ಲಿ 35 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಇದೆ. ಸೊ ಬೇಸಿಗೆ ಭಾಳ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ಬೆಳಗಾವಿ ಟ್ರಾಫಿಕ್ ಸಿಗ್ನಲಲ್ಲಿ ಒಂದು ಸಿಗ್ನಲ್ ಅವಧಿಯನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಟ್ರಾಫಿಕ್ ರೂಲ್ಸನ್ನು ಎಲ್ಲರೂ ಫಾಲೋ ಮಾಡಬೇಕು. ಆಮೇಲೆ ಟ್ರಾಫಿಕ್ ಸಿಗ್ನಲ್ನಲ್ಲಿ ಮೇಲೆ ಛತ್ತನ್ನು ಇದು ಶೆಲ್ಟರನ್ನು ಹಾಕಬೇಕು. ಆಮೇಲೆ ಅಲ್ಲಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಬೇಕಾಗಿ ವಿನಂತಿ ಮಾಡುತ್ತೇನೆ. ಥ್ಯಾಂಕ್ ಯು ಸೊ ಮಚ್ ಸರ್. ಸರ್, ಈಗ ಬಿಸಿಲು ಭಾಳ ಐತ್ರಿ, ಇಷ್ಟೊತ್ತು ನಿಲ್ತೀರಿ, ಆ ಬಗ್ಗೆ ನಿಮ್ಗೆ ಏನು ಅನಿಸ್ತೈತಿ? ನಮಗೆ ಒಂದು 15 ಮಿನಿಟ್ ಲೇಟ್ ದೌಡ್ ಮಾಡಿರಿ ಚಲೋ ಆಗ್ತಿದೆ. ಎಲ್ಲರಿಗೂ ಅನುಕೂಲ ಆಗ್ತಿದ್ರಿ. ಮತ್ತು ಬಿಸಿಲು ಭಾಳ ಯಾರು ಸಹ ಹೆಣ್ಣು ಮಕ್ಕಳು ಎಲ್ಲ ಇರ್ತಾರಲ್ಲ, ಅವರೆಲ್ಲ ಚಲೋ ಆಗ್ತಿದ್ರಿ. ಬಿಸಿಲು ಕಡಿಮೆ ಮಾಡಕ್ಕೆ ಅಂತ ಹೇಳ್ತೀರಿ. ಸರ್, ಜೊತೆಗೆ ಪುನಾದೊಳಗೆಲ್ಲ ಶೆಲ್ಟರ್ ಹಂಗೆ ಮಾಡ್ಬೇಕಿದ್ರೆ ಬೆಳಗ್ಗೆ ಹಂಗೆ ಮಾಡಬೇಕಿದೆ. गर्मी बहुत ज़्यादा है और ये सिग्नल से जो टाइमिंग गिरता है ना, इससे दिक्कत ज़्यादा होती है. और गर्मी में क्या होता है, एक तो हम लोग हेलमेट डाल के घूमते हैं और ये गर्मी में ज़्यादा तकलीफ पब्लिक को हो रही है. अगर हो सकता है कि सिग्नल का थोड़ा सा अगर टाइमिंग कम कर देंगे तो थोड़ा अच्छा रहेगा. हाँ, यही गुजारिश है कि थोड़ा अच्छे से अच्छा करके थोड़ा हेल्प करें. और कुछ भी है जैसा कि अभी रुकने के लिए तो प्रॉब्लम होते हैं, शेड वगैरह का सिस्टम कर सकते हैं. ಥ್ಯಾಂಕ್ ಯು ಸೊ ಮಚ್. ಈ ರೀತಿ ಆದರೆ ಖಂಡಿತವಾಗಿಯೂ ಬೇಸಿಗೆಯಲ್ಲಿ ವಾಹನ ಸವಾರರಿಗೆ ಜೊತೆಗೆ ಮಳೆಯಲ್ಲೂ ಕೂಡ ಒಂದು ಆಸರೆ ಸಿಗಬಹುದು.